ಪಾಕಿಸ್ತಾನ ತಾನೇ ಭಯೋತ್ಪಾದನೆಯನ್ನ ಪೋಷಣೆ ಮಾಡಿದ ಎಡವಟ್ಟಿಗೆ ಈಗ ಬೆಲೆ ತೆರ್ತಾ ಇದೆ. ಪಾಪ ಪಾಕಿಸ್ತಾನ ಬೆಲೆ ತೆರೋದು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಮರ್ಯಾದೆ ಹೋಗ್ತಾ ಇದೆ. ಈಗ ಪಾಕಿಸ್ತಾನ ಕೈ ಚಾಚಿ ನಿಂತಿದೆ ಎಲ್ಲರ ಮುಂದೆ. ಭಾರತ ನಮ್ಮ ಮೇಲೆ ಯುದ್ಧ ಮಾಡ್ತಾ ಇರೋದ್ರಿಂದ ನಮಗೆ ನಷ್ಟ ಆಗಿದೆ, ನಮಗೆ ಸಹಾಯ ಮಾಡಿ, ಎಲ್ಲ ದೇಶಗಳು ನಮ್ಮ ನೆರವಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೆ ಪಾಕಿಸ್ತಾನ. ಅಂತ ಪಾಕಿಸ್ತಾನ ತಾನು ಮಾಡಿರೋ ತಪ್ಪಿನಿಂದಾಗಿ ಅಲ್ಲಿನ ಜನ ಈಗ ಅದಕ್ಕೆ ಬೆಲೆ ತೆರ್ತಾ ಇದ್ದಾರೆ. ಪಾಕಿಸ್ತಾನದ ಜನ, ಗಡಿ ಭಾಗದ ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಊರಿಂದ ಊರಿಗೆ ಗುಳೆ ಹೋಗ್ತಾ ಇದ್ದಾರೆ ಜನ. ಮನೆಗಳನ್ನ ಅಲ್ಲೇ ಬಿಟ್ಟು ಜಾನುವಾರುಗಳನ್ನ ಸಾಗಿಸೋದು ಕಷ್ಟ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಪಾಕಿಸ್ತಾನದ ಗಡಿ ಭಾಗದ ಜನ, ಅಂದ್ರೆ ಭಾರತದ ಪಂಜಾಬ್, ರಾಜಸ್ಥಾನ್, ಗುಜರಾತ್ನ ಗಡಿ ಭಾಗದ ಜನ ಏನಿದ್ದಾರೋ, ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು, ಭಾರತದ ಕ್ಷಿಪಣಿಗಳು, ಭಾರತದ ಬಾಂಬ್ಗಳು ಯಾವಾಗ ಬೇಕಾದರೂ ಬಂದು ನಮ್ಮ ಮೇಲೆ ಬೀಳಬಹುದು ಅನ್ನುವಂಥ ಆತಂಕದಿಂದ ಅಲ್ಲಿನ ಜನ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಭಿಕ್ಷೆ ಬೇಡೋದಕ್ಕೆ ಹೊರಟಿದೆ. ನಮಗೆ ಸಹಾಯ ಮಾಡಿ, ಶಸ್ತ್ರಾಸ್ತ್ರಗಳು ಇಲ್ಲ, ಹಾಗೆಯೇ ನಮಗೆ ಜನಸಾಮಾನ್ಯರ ಮೇಲೆ ದಾಳಿ ಮಾಡ್ತಾ ಇದೆ, ಜನಸಾಮಾನ್ಯರ ಬದುಕಿಗೂ ಕಷ್ಟ ಆಗಿದೆ ಅಂತ. ಆದರೆ ಭಾರತಕ್ಕೆ ಮಾತ್ರ ಅದು ಎಚ್ಚರಿಕೆ ಕೊಡ್ತಾನೆ ಇರುತ್ತೆ, ನಾನು ದಾಳಿ ಮಾಡ್ತೀನಿ, ನಾನು ಭಾರತವನ್ನು ಮುಗಿಸ್ತೀನಿ ಅಂತ. ಆದರೆ ಸದ್ಯ 2 ದಿನಗಳಲ್ಲಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪೋಸ್ಟ್ ಮಾಡಿ ನನಗೆ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಂಡಿರೋದು, ಅಲ್ಲಿನ ಜನರಿಗೂ ಕೂಡ ಪಾಕಿಸ್ತಾನದ ಅಸಹಾಯಕ ಸ್ಥಿತಿ ಗೊತ್ತಿದೆ. ಪಾಕಿಸ್ತಾನ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಿದೆ. ಅಲ್ಲಿನ ಸಂಸತ್ನಲ್ಲೇ ಅಲ್ಲಿ ಸಂಸದರು ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಪಾಕಿಸ್ತಾನವನ್ನು ಕಾಪಾಡಿ ಅಂತ ಬೇಡ್ಕೊಳ್ತಾ ಇರೋ ವಿಷಯ ಕೂಡ ಇತ್ತೀಚೆಗೆ ಸುದ್ದಿಗಳು ಕೂಡ ವೈರಲ್ ಆಗಿತ್ತು. ಒಟ್ಟಾರೆ ಭಾರತದ ಹೊಡೆತಕ್ಕೆ ಪಾಕಿಸ್ತಾನ ತತ್ತರಿಸಿದೆ. ಮುಂದಾದರೂ ಭಾರತದ ಮುಂದೆ ಶರಣಾಗಿ ಯುದ್ಧದಿಂದ ಹಿಂದೆ ಸರಿಯುತ್ತಾ ಕಾದು ನೋಡಬೇಕು. ਬਾਰਡਰ ਦੇ ਲੋਕ ਨਕਲ ਮਕਾਨੀ ਕਰਦੇ ਨੇ, ਠੀਕ ਆ, ਤੇ ਨਕਲ ਮਕਾਨੀ ਵੀ ਇੰਨਾ ਸ਼ਾਰਟ ਟਾਈਮ ਮਿਲਿਆ ਕਿ ਲੋਕ ਆਪਣੀ ਮਤਲਬ ਸਾਰੀ ਬਿਲੋਂਗਿੰਗਸ ਨਹੀਂ ਲੈ ਕੇ ਜਾ ਸਕਦੇ, ਠੀਕ ਹੈ, ਸਮਾਨ ਨਹੀਂ ਲੈ ਕੇ ਜਾ ਸਕਦੇ, ਆਪਣੇ ਜਾਨਵਰ ਨਹੀਂ ਲੈ ਕੇ ਜਾ ਸਕਦੇ, ਠੀਕ ਆ। ਗੰਦਮ ਦੀ ਕਟਾਈ ਦਾ ਸੀਜ਼ਨ ਚੱਲਣ ਦਿਆ ਹੈ। ਗੰਦਮ ਦੀ ਕਟਾਈ ਹਲੇ ਤਕਰੀਬਨ ਕੋਈ 30 to 40% ਰਹਿੰਦੀ ਹਲੇ, ਠੀਕ ਆ। ਉਹਦੀ ਵਜ੍ਹਾ ਤੋਂ ਹੁਣ ਲੋਕਾਂ ਦੀ ਮਜਬੂਰੀ ਹੋ ਗਈ ਆ ਕਿ ਲੋਕ ਸਿਰਫ ਆਪਣੇ ਜਿਹੜੇ ਮਸਲਨ ਔਰਤਾਂ, ਬੱਚੇ, ਬਜ਼ੁਰਗ, ਉਹਨਾਂ ਨੂੰ ਭੇਜ ਸਕਦੇ ਨੇ ਯਾਨੀ ਸੇਫ ਜਗ੍ਹਾ ਤੇ। ਸਾਰੀਆਂ ਫੈਮਲੀਆਂ ਮੌਜੂਦ ਨੇ, ਸਿਰਫ ਬੱਚੇ ਗਏ ਨੇ, ਔਰਤਾਂ ਗਈਆਂ ਨੇ, ਬਾਕੀ ਸਭ ਮਰਦ ਜਿੰਨੇ ਨੇ ਇੱਥੇ ਨੇ, ਮਾਲ ਵੀ ਇੱਥੇ, ਹਰ ਚੀਜ਼ ਇੱਥੇ ਆ। ਕੋਈ ਸਮਾਨ ਨਹੀਂ ਠਾਇਆ, ਕੋਈ ਚੀਜ਼ ਨਹੀਂ ਠਾਈ, ਨਾ ਅਸਾਂ ਠਾਉਣੀ ਆ। ਜਿੰਨਾ ਚਿਰ ਜੰਗ ਨਹੀਂ ਲੱਗੇਗੀ, ਜੰਗ ਲੜਾਂਗੇ ਉਹਨਾਂ ਦੇ ਨਾਲ।